ಶ್ರೀ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ವೀಕ್ಷಕ ಬಂದವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತ್ಯಂಗಿರಾದೇವಿ ಕ್ಷೇತ್ರ, ತೋಟದ ತಪೋವನ, ಎಲಿಯೂರು ಗ್ರಾಮ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಒಂದು ವಿಶೇಷವಾದಂಥ ಕ್ಷೇತ್ರ. ಈಗಾಗಲೇ ಸಾವಿರಾರು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಹೋಗಿ, ಗುರುಗಳೇ ನಮ್ಗೆ ಒಳ್ಳೆಯದಾಗಿದೆ, ಈ ಕ್ಷೇತ್ರಕ್ಕೆ ಹೋಗಿ ಬಂದಮೇಲೆ ಅಂತ ತುಂಬ ಜನ ಹೇಳ್ತಾರೋದು ನೋಡಿದ್ರೆ ಭಾಳ ಸಂತೋಷ ಆಗ್ತಾಯಿದೆ. ವಿಶೇಷವಾಗಿ ಪ್ರತಿ ಅಮಾವಾಸ್ಯೆ ಪೌರ್ಣಮಿಯಂದು ಭಕ್ತರಿಗೋಸ್ಕರ ವಿಶೇಷವಾಗಿ ಹೋಮಾದಿಗಳನ್ನು ನಡೀತಾ ಇದ್ದು, ಇದೇ ಮೇ 12ನೇ ತಾರೀಕು ಸೋಮವಾರ ಸಂಜೆ 5 ಗಂಟೆಗೆ ಲಕ್ಷ್ಮೀ ಪ್ರತ್ಯಂಗಿರಾದೇವಿ ಹೋಮ ಕೂಡ ನಡೆಯುತ್ತೆ. ಏನು ನಮ್ಮ ಗುರೂಜಿಯವರ ನೇತೃತ್ವದಲ್ಲಿ ಪ್ರತಿ ಅಮಾವಾಸ್ಯೆ ಪೌರ್ಣಮಿಯಂದು ವಿಶೇಷವಾಗಿ ಹೋಮಾದಿಗಳು ನಡೀತಿದ್ದು, ಈ ಒಂದು ಹುಣ್ಣಿಮೆ ದಿವಸ ವಿಶೇಷವಾದಂಥ ಹೋಮ. ಏಕೆಂದರೆ ನಮಗೆಲ್ಲ ತಿಳಿದಿದ್ದಂಗೆ ನಮ್ಮ ಭಾರತ ದೇಶದಲ್ಲಿ ಏನು ಒಂದು 26 ಜನ ಹತ್ಯೆಗಳಾಯಿತು ಉಗ್ರರಿಂದ. ಆ ಹತ್ಯೆಗೆ ವಿರುದ್ಧವಾಗಿ ನಮ್ಮ ದೇಶ ಕೂಡ ಬಲಿಷ್ಠವಾಗಿರಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು ಒಂದು ವಿಶೇಷವಾದಂಥ ಒಂದು ದೊಡ್ಡ ದಿಟ್ಟ ಹೆಜ್ಜೆಯನ್ನಿಟ್ಟು ಇವತ್ತು ಪಾಕಿಸ್ತಾನಕ್ಕೆ ಒಂದು ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಭಾರತೀಯರಿಗೆಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಅಲ್ಲಿ ಏನು ನಮ್ಮ ಸೈನಿಕರು ಗಡಿ ಭಾಗದಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ, ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ. ನಾವಿಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನಾವಿರುವಂಥ ಕ್ಷೇತ್ರಗಳಿರಲಿ, ನಮ್ಮೂರಿನ ಗ್ರಾಮ ದೇವತೆಗಳಿರಲಿ, ಅಲ್ಲಿ ಯಾವುದೇ ರೀತಿಯ ನಮ್ಮ ಸೈನಿಕರುಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗ್ದಂಗೆ ಒಂದು ವಿಜಯ ರೀತಿಯಲ್ಲಿ ಎಲ್ಲರೂ ಕೂಡ ಗೆದ್ದು ಬರಬೇಕು. ನಮ್ಮ ಏನು ಪ್ರಧಾನಮಂತ್ರಿಗಳು ನಡೆಸ್ತಿರುವಂಥ ಈ ಒಂದು ಮಹಾಯುದ್ಧದಲ್ಲಿ ಎಲ್ಲರೂ ಕೂಡ ನಮ್ಮ ಸೈನಿಕರಿಗೆ ಯಾವುದೇ ರೀತಿಯ ತೊಂದರೆಗಳಾಗ್ದಂಗೆ ಬರಬೇಕು ಅಂಥೇಳಿ ತಾವು ಅಲ್ಲಿಂದಲೇ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಂಡು ಮಾಡ್ಕೊಳ್ತಾ, ಅದೇ ರೀತಿ ಏನು ಹುಣ್ಣಿಮೆ ದಿವಸ ಏನು ಪ್ರತ್ಯಂಗಿರಾದೇವಿಯ ಒಂದು ಹೋಮ ನಡೀತಾ ಇದೆ, ಅವತ್ತು ವಿಶೇಷವಾಗಿ ನಮ್ಮ ಸೈನಿಕರಿಗೋಸ್ಕರ ಮಾಡ್ತಿರುವಂಥ ಒಂದು ವಿಶೇಷ ಹೋಮ. ಶತ್ರುಬಾಧೆ, ಅವರು ಶತ್ರುಗಳು, ಆ ಶತ್ರು ಸಂಹಾರಕ್ಕೋಸ್ಕರ ಪ್ರತ್ಯಂಗಿರಾದೇವಿ ಆ ಜಾಗದಲ್ಲಿ ನೆಲೆಸಿ ಅಲ್ಲಿ ಬಂದಂಥ ಏನು ಶತ್ರುಗಳನ್ನ ಸಂಹಾರ ಮಾಡಿ ಆ ತಾಯಿ ಒಂದು ದೊಡ್ಡ ಯುದ್ಧದಲ್ಲಿ ವಿಜಯವನ್ನು ಗಳಿಸ್ಬೇಕು ಅಂಥೇಳಿ ಒಂದು ವಿಶೇಷವಾದಂಥ ಹುಣ್ಣಿಮೆ ದಿವಸ ಮಾಡ್ತಾಯಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಆ ಶತ್ರುಗಳು ಏನಿದ್ದಾರೆ, ನಮ್ಮ ಸೈನಿಕರ ಶತ್ರುಗಳು, ಅವರು ಸಂಹಾರ ಆಗಬೇಕು ಅಂತೇಳಿ ತಾವು ಕೂಡ ಈ ಕ್ಷೇತ್ರಕ್ಕೆ ಬಂದು ಏನಿಲ್ಲಿ ಪೂರ್ಣಾವತಿ ಇಟ್ಟಿರ್ತೀವಿ ಒಣಮೆಣಸಿನಕಾಯಿಯನ್ನು, ಅದನ್ನು ಸಮರ್ಪಣೆ ಮಾಡೋದ್ರಿಂದ ಶತ್ರು ಸಂಹಾರಗಳಾಗುತ್ತೆ. ನಾವು ಏನು ನಮ್ಮ ಭಾರತೀಯರು ಎಲ್ಲರೂ ಕೂಡ ಅಲ್ಲಿಂದಲೇ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ರಿಗೂ ಕೂಡ ನಮ್ಮ ರಾಜ್ಯ ರಾಷ್ಟ್ರ ಸುಭಿಕ್ಷವಾಗಿರಲಿ, ಎಲ್ಲ ರೀತಿಯ ಮಳೆ ಬೆಳೆ ಬರಬೇಕು, ಯಾವುದೇ ರೀತಿಯ ಇದರ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ದೇವಿಯಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೋಬೇಕು. ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಮೇ 12ನೇ ತಾರೀಕು ತುಮಕೂರು ಜಿಲ್ಲೆ, ಶಿರಾ ತಾಲೂಕು, ಎಲಿಯೂರು ಗ್ರಾಮ, ತೋಟದ ತಪೋವನ, ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತ್ಯಂಗಿರಾದೇವಿ. ಒಳ್ಳೆಯದಾಗಲಿ.